ಮೊನ್ನೆ ನಡೆದಂಥ ಉಪಚುನಾವಣೆಯ ಅಭ್ಯರ್ಥಿಗಳಾಗಿದ್ದಂಥ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಇರ್ತಾರೆ. ಹಾಗೆ ಮಾಜಿ ಸಚಿವರು, ಮಾಜಿ ಹೊನ್ನಾಳಿಯ ಮಾಜಿ ಶಾಸಕರಾದಂಥ ರೇಣುಕಾಚಾರ್ಯ ಸರ್ ಅವರು ಇರ್ತಾರೆ. ಇನ್ನೋರ್ವ ಮಾಜಿ ಶಾಸಕರಾಗಿದ್ದಂಥ ಜಗಳೂರಿನ ಶಾಸಕರಾಗಿದ್ದಂಥ ರಾಮಚಂದ್ರಪ್ಪನವರು ಇರ್ತಾರೆ. ಅಜಯ್ ಕುಮಾರ್ ಇರ್ತಾರೆ, ಮಾಜಿ ಮೇಯರ್ ಅವರು. ಮಾಜಿ ದೂಡ ಅಧ್ಯಕ್ಷರಾದಂಥ ಶಿವಕುಮಾರ್ ರಾಜಹಳ್ಳಿ ಅವರು ಇರ್ತಾರೆ. ಹಾಗೂ ಎಲ್ಲ ಪ್ರಮುಖರು ಇರ್ತಾರೆ. ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಇತ್ತೀಚೆಗೆ ನಡೆದಂಥ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಫಲಿತಾಂಶ ನಮ್ಮ ಕಣ್ಮುಂದೆ ಇದೆ. ಸಾಕಷ್ಟು ನಿರೀಕ್ಷೆಗಳನ್ನು ನಾವು ಇಟ್ಕೊಂಡಿದ್ವಿ. ಒಪ್ಕೊಳ್ತೇನೆ, ಒಂದು ಉಪಚುನಾವಣೆ ಅಂತ ಹೇಳಿದ್ರೆ ಆಡಳಿತ ಪಕ್ಷದ ಪರವಾಗಿ ಮತದಾರರ ಒಲವಿರ್ತದೆ. ಮತ್ತು ಈ ಉಪಚುನಾವಣೆ ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಒಂದು ಅನುಕಂಪ, ಎರಡನೇದು ಆಡಳಿತ ಪಕ್ಷದ ವ್ಯವಸ್ಥೆಗಳು. ಸ್ವತಃ ಮುಖ್ಯಮಂತ್ರಿಗಳೇ ಬಂದು ಬಾಗಲಕೋಟೆನಲ್ಲಿ 15 ದಿನಗಳ ಕಾಲ ಬಿಟ್ಟಿರುವಂಥದ್ದು. ಸಚಿವ ಸಂಪುಟದ ಸದಸ್ಯರು ಎಲ್ಲರೂ ಕೂಡ ಹಳ್ಳಿಗೆ ಬಂದು ಕೂತಿರುವಂಥದ್ದು. ಅಂದರೆ ಇದು ಯಾವುದೂ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗಲೂ ಸಹ ಈ ರೀತಿ ಉಪಚುನಾವಣೆಗಳನ್ನು ಎದುರಿಸಿದ್ದೇವೆ. 17 ಕ್ಷೇತ್ರದ ಉಪಚುನಾವಣೆಯಲ್ಲಿ 15 ಕ್ಷೇತ್ರಗಳು ನಾವು ಕೂಡ ಗೆದ್ದಿದ್ದೇವೆ. ಸೊ ಸಹಜವಾಗಿಯೇ ಮತದಾರರ ಒಲವು ಆಡಳಿತ ಪಕ್ಷದ ಪರವಾಗಿ ಇದ್ದರೂ ಸಹ ಈ ಬಾರಿ ಬಾಗಲಕೋಟೆನಲ್ಲಿ ಮತ್ತು ಅದಕ್ಕಿಂತ ಹೆಚ್ಚಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಇಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಅಭ್ಯರ್ಥಿ ಆಗಿರುವಂತಹ ಶ್ರೀನಿವಾಸ್ ದಾಸ್ ಕರಿಯಪ್ಪನವರು ಗೆಲ್ಲುವುದಕ್ಕೆ ಬಹಳ ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಮತ್ತು ಎರಡೂ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಕಾರ್ಯಕರ್ತರು, ನಮ್ಮ ಸ್ಥಳೀಯ ಮುಖಂಡರುಗಳು ಹಗಲು ರಾತ್ರಿ ಶ್ರಮವನ್ನು ಹಾಕಿದ್ದಾರೆ. ದಾವಣಗೆರೆ ಜಿಲ್ಲೆನಲ್ಲಿ ಯಾವ ರೀತಿ ಗೊಂದಲಗಳಿತ್ತು, ಬಾಗಲಕೋಟೆ ಜಿಲ್ಲೆನಲ್ಲಿ ಯಾವುದೇ ರೀತಿ ಗೊಂದಲಗಳಿತ್ತು, ಎಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತೇಳಿ ತನು ಮನ ಧನ ಎಲ್ಲವನ್ನು ಕೂಡ ಅರ್ಪಣೆ ಮಾಡಿ ನಮ್ಮ ಅಭ್ಯರ್ಥಿಗಳ ಪರವಾಗಿ ಹೋರಾಟವನ್ನೇ ಮಾಡಿದ್ರು. ಆದರೆ ಎಲ್ಲೋ ಒಂದು ಕಡೆ ನಾವು ನಿರೀಕ್ಷಿತ ಮಟ್ಟದಲ್ಲಿ ನಮಗೆ ಮತ ಬರಲಿಲ್ಲ. ವಿಶೇಷವಾಗಿ ಶ್ರೀನಿವಾಸ್ ದಾಸ್ ಕರಿಯಪ್ಪನವ್ರ ಬಗ್ಗೆ ಹೇಳೋದಾದ್ರೆ, ಅವರೇನು ಹಿಂದಿನಿಂದನೂ ಕೂಡ ಬಡವರ ಮಧ್ಯೆ ಇದ್ಕೊಂಡು, ಬಡವರ ಮಧ್ಯೆ ಅವರ ಒಡನಾಟ ಇವೆಲ್ಲವೂ ಕೂಡ ನಮಗೆ ಸಾಕಷ್ಟು ಅನುಕೂಲ ಆಯಿತು. 64,000 ಬಹುತೇಕ 64,000 ಮತಗಳನ್ನು ಕೂಡ ಪಡೆದುಕೊಂಡ್ರು. ನಾವು ಹತ್ತತ್ರ 70,000 ಮತಗಳನ್ನು ಪಡಿಬೇಕು ಅನ್ನೋ ಒಂದು ಟಾರ್ಗೆಟ್ ಅನ್ನು ಇಟ್ಟು ನಾವೆಲ್ಲರೂ ಕೂಡ, ನಮ್ಮೆಲ್ಲ ಮುಖಂಡರು, ಜಿಲ್ಲಾಧ್ಯಕ್ಷ ನೇತೃತ್ವದ ಎಲ್ಲರೂ ಕೂಡ ಅದಕ್ಕೆ ಶ್ರಮವನ್ನು ಹಾಕಿದ್ರು. ಆದರೆ ಕೊನೆ ಎಲ್ಲೋ ಒಂದು ಕಡೆ ನಮ್ಮ ಪ್ರಯತ್ನ ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತದೆ. ನಾನು ಈ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಬಗ್ಗೆ ಯಾವ ರೀತಿ ಹಣ ಬಲ ಯಾವುದು ಕೂಡ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಒಂದೇ ಸಂದರ್ಭದಲ್ಲಿ ಹೇಳ್ತಾನೆ, ಶ್ರೀನಿವಾಸ್ ದಾಸ್ ಕರಿಯಪ್ಪನವರು ತಮ್ಮ ಎಲ್ಲ ಶಕ್ತಿ ಮೀರಿ ಗೆಲ್ಲಬೇಕು ಅನ್ನುವ ಒಂದು ಹಠವನ್ನು ತೊಟ್ಟು ನಮ್ಮೆಲ್ಲ ಸಂಘಟನೆ, ಸಹಕಾರ ಎಲ್ಲದರ ಪರಿಣಾಮ ಒಳ್ಳೆ ಚುನಾವಣೆ ಅವರು ಮಾಡಿದ್ದಾರೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ನಮ್ಗೆ ಅದೃಷ್ಟ ಕೈ ಹಿಡಿಯಲಿಲ್ಲ ಅಂತ ಅನ್ಕೊಳ್ತೇನೆ. ನಾನು ಈ ಸಂದರ್ಭ ಇಷ್ಟ ಹೇಳ್ತೇನೆ, ಒಂದು ಕಡೆ ನಮ್ಮ ಅಜಯ್ ಕುಮಾರ್ ಅವರು ಕೂಡ ಕಳೆದ ಬಾರಿ ಚುನಾವಣೆ ನಿಂತು ಸಾಕಷ್ಟು ಶ್ರಮವನ್ನು ಹಾಕಿದ್ರು. ಅದೇ ರೀತಿ ಈ ಬಾರಿ ಶ್ರೀನಿವಾಸ್ ದಾಸ್ ಕರಿಯಪ್ಪನವರಾಗಲಿ, ಅವರ ನಡವಳಿಕೆ, ನಾನು ಕೂಡ ಇಬ್ಬರ ನಡವಳಿಕೆ ನಾನು ಬಹಳ ಹತ್ತಿರದಿಂದ ಗಮನಿಸಿದ್ದೇನೆ. ಯಾವ ರೀತಿ ಜನಾನುರಾಗಿಯಾಗಿ ಅವರು ತೊಡಗಿಸ್ಕೊಳ್ತಾ ಇದ್ದಾರೆ ಅದನ್ನು ಕೂಡ ನಾನು ಗಮನಿಸಿದ್ದೇನೆ. ಖಂಡಿತ ಬರುವಂಥ ದಿನಗಳು ಅದು ಭಾರತೀಯ ಜನತಾ ಪಾರ್ಟಿ ದಿನಗಳು. ನೋಡಿದ್ರಿ ಯಾವ ರೀತಿ ಪಶ್ಚಿಮ ಬಂಗಾಳ 10 ವರ್ಷದಿಂದ ನಾವು ಭಾರತೀಯ ಜನತಾ ಪಾರ್ಟಿ ಒಂದು ಶಾಸಕ ಗೆಲ್ತೀವಿ ಅಂತೇಳಿ ನಾವು ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ. ಅಂತ ಮಮತಾ ಬ್ಯಾನರ್ಜಿ
ಒಬ್ಬ ಪ್ರಭಾವಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಸತತವಾಗಿ ಆ ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದಂಥ ಟಿಎಂಸಿ ಪಕ್ಷದ ಸ್ವಕ್ಕನ್ನ ಮುರಿದು ಅಧಿಕಾರದ ಮದದಿಂದ ಏನು ತೇಲ್ತಾ ಇದ್ರು ಮಮತಾ ಬ್ಯಾನರ್ಜಿ ಅವರು, ಹಿಂದೂಗಳಿಗೆ ಅಪಮಾನ ಮಾಡುವಂತ ಕೆಲಸ ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಾ ಇತ್ತು, ಇದೆಲ್ಲವನ್ನು ಕೂಡ ಮೆಟ್ಟಿ ನಿಂತು ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಶ್ರಮವನ್ನು ಹಾಕಿ ವಿಶೇಷವಾಗಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಜನಪ್ರಿಯತೆ, ರಾಷ್ಟ್ರೀಯ ಅಧ್ಯಕ್ಷರು ನಿತಿನ್ ನಬೀನ್ ಜಿ ಅವರ ನೇತೃತ್ವದಲ್ಲಿ ಮತ್ತು ಅಮಿತ್ ಶಾ ಜಿ ಅವರ ಮಾನ್ಯ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಜಿ ಅವರ ಚಾಣಾಕ್ಷ ನಡೆ, ಕಾರ್ಯಕರ್ತರ ಪರಿಶ್ರಮ ಇವೆಲ್ಲದರ ಪರಿಣಾಮ ಪಶ್ಚಿಮ ಬಂಗಾಳದಲ್ಲಿ ಒಂದು ಐತಿಹಾಸಿಕ ಗೆಲುವು ಭಾರತೀಯ ಜನತಾ ಪಾರ್ಟಿದಾಗಿದೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಯಾರು ಏನೇ ಹೇಳಲಿ 28ರ ಚುನಾವಣೆ ಖಂಡಿತ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದೇ ಬರುತ್ತದೆ. ಇಂಥ ಸಂದರ್ಭದಲ್ಲಿ ನಾನು ಶ್ರೀನಿವಾಸ್ ದಾಸ್ ಕರಿಯಪ್ಪನವರು ಕೂಡ ಅದೇ ಹೇಳಿರುವಂಥದ್ದು, ನಾವ್ಯಾರು ಕೂಡ ಚುನಾವಣೆ ಹಿನ್ನಡೆ ಆಗಿದೆ ಅಂತಕ್ಕಂಥ ವಿಚಾರವನ್ನು ತಲೆಯಲ್ಲಿ ಹಿಡ್ಕೊಳ್ದೇನೆ ಇನ್ನೂ ಹೆಚ್ಚು ಸಂಘಟನೆ ಜಿಲ್ಲೆನಲ್ಲಿ ಆಗಬೇಕಾಗಿದೆ, ಕ್ಷೇತ್ರದಲ್ಲೂ ಕೂಡ ಆಗಬೇಕಾಗಿದೆ. ನಾನು ಇವತ್ತೇ ನಮ್ಮ ಮಾಧ್ಯಮ ಸ್ನೇಹಿತರು ಸಮ್ಮುಖದಲ್ಲಿ ಹೇಳ್ತಾ ಇದ್ದೇನೆ, ನಮ್ಮ ಮುಖಂಡರ ಶ್ರಮ, ಶ್ರೀನಿವಾಸ್ ದಾಸ್ ಕರಿಯಪ್ಪ ಇರ್ಬೋದು, ಅಜಯ್ ಇರ್ಬೋದು, ನಮ್ಮ ಶಿವಕುಮಾರ್ ಅವರು ಇರ್ಬೋದು, ಯಶವಂತರಾವ್ ಜಾಧವ್ ಅವರು ಇರ್ಬೋದು, ಎಲ್ಲರ ಶ್ರಮ ಇದೆ. ಇವತ್ತು ಎಲ್ಲ ಸಮಸ್ಯೆಗಳನ್ನ ವ್ಯತ್ಯಾಸವನ್ನು ಬದಿಗಿಟ್ಟು ರೇಣುಕಾಚಾರ್ಯ ಆದಿಯಾಗಿ ಸಿದ್ದೇಶಣ್ಣ ಅವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಶ್ರಮನ ಹಾಕಿದ್ದಾರೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಮುಂದಿನ ಚುನಾವಣೆ ಮತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲೆನಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಶ್ರಮವನ್ನು ಹಾಕಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಗತವೈಭವ ದಾವಣಗೆರೆಯಲ್ಲಿ ಮರುಸ್ಥಾಪನೆ ಆಗಬೇಕು. ಆ ನಿಟ್ಟಿನಲ್ಲಿ ಶ್ರಮವನ್ನು ಹಾಕ್ತೇವೆ. ಶ್ರೀನಿವಾಸ್ ದಾಸ್ ಕರಿಯಪ್ಪ ನಾನು ಮತ್ತೆ ಹೇಳ್ತಾ ಇದ್ದೇನೆ, ಅವರ ರಾಜಕೀಯ ಭವಿಷ್ಯನೂ ಕೂಡ ಉಜ್ವಲವಾಗಿದೆ. ಅದೇ ರೀತಿ ನಮ್ಮ ಅಜಯ್ ಕುಮಾರ್ ಅವರಾಗಲಿ ಎಲ್ಲರೂ, ನಾನು ರಾಜ್ಯದ ಅಧ್ಯಕ್ಷನಾಗಿ ಬಹಳ ಜವಾಬ್ದಾರಿಯುತವಾಗಿ ಮಾತನ್ನು ಹೇಳ್ತಾ ಇದ್ದೇನೆ. ನಮಗೆ ಒಳ್ಳೆ ಕಾರ್ಯಕರ್ತನ ಗುರುತಿಸ್ತಕ್ಕಂಥದ್ದು, ಅವರನ್ನು ಸಂಘಟನೆ ಜೋಡಿಸ್ತಕ್ಕಂಥದ್ದು, ಶಕ್ತಿ ತುಂಬುವಂಥದ್ದು ನನ್ನ ಅಧ್ಯಕ್ಷ ನನ್ನ ಕರ್ತವ್ಯವೂ ಕೂಡ ಇದೆ. ಅದನ್ನು ಬರೋದಿಂದ ನಾನು ಮಾಡ್ತೇನೆ. ಯಾವುದೇ ಕಾರಣಕ್ಕೂ ನಮ್ಮೆಲ್ಲ ಕಾರ್ಯಕರ್ತರು ನಾನು ತಮ್ಮ ಮುಖೇನ ವಿನಂತಿ ಮಾಡ್ತೇನೆ, ಈ ಸೋಲು ಇದರಿಂದ ಹತಾಶರಾಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಸನ್ಮಾನ್ಯ BS ಯಡಿಯೂರಪ್ಪರು ತಮ್ಮ ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿದ್ದಾರೆ, ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ, ಸವಾಲುಗಳನ್ನು ಎದುರಿಸಿದ್ದಾರೆ. ಇಂಥ ಸಂದರ್ಭಗಳನ್ನು ಬಹಳ ಗಟ್ಟಿಯಾಗಿ ಎದುರಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ನಾನು ಯಡಿಯೂರಪ್ಪ ಅವ್ರ ಮಗ ಆಗಿ ರಾಜ್ಯದ ಅಧ್ಯಕ್ಷನಾಗಿ ಇವತ್ತೊಂದು ಮಾತು ಹೇಳ್ತಾ ಇದ್ದೇನೆ, ಇಟ್ಟ ಗುರಿ ಮುಂದಿಟ್ಟ ಹೆಜ್ಜೆ ಹಿಂದೆ ಸರಿತಕ್ಕಂಥ ಪ್ರಶ್ನೆನೇ ಅಲ್ಲ. ಭಾರತೀಯ ಜನತಾ ಪಾರ್ಟಿಯ ಗತವೈಭವ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಬರಬೇಕು, ಮತ್ತೆ ಮರುಸ್ಥಾಪನೆ ಆಗಬೇಕು. ಆ ನಿಟ್ಟಿನಲ್ಲಿ ನಾನು ಕೂಡ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸಂಘಟನೆಯನ್ನು ಬಲಪಡಿಸಿ ರಾಜ್ಯದಲ್ಲಿ ಬಿಜೆಪಿ ಮರು ಪ್ರತಿಷ್ಠಾಪನೆ ಆಗಬೇಕು. ಎಲ್ಲ ಹಿರಿಯರ ಆಶೀರ್ವಾದದಿಂದ ಬರೋದ್ರಿಂದ ನಾನು ಅದನ್ನು ಮಾಡ್ತೇನೆ. ಅನೇಕ ವಿಚಾರಗಳಿದ್ದಾವೆ. ಒಂದು ಚುನಾವಣೆ ಗೆಲ್ಲಬೇಕು ಅಂತ ಹೇಳಿದ್ರೆ ಅದರಲ್ಲಿ ತಂತ್ರಗಾರಿಕೆನೂ ಇರುತ್ತೆ, ಕುತಂತ್ರಗಾರಿಕೆನೂ ಕೂಡ ಇರ್ತದೆ. ಕಾಂಗ್ರೆಸ್ ಅದರಲ್ಲಿ ಯಶಸ್ವಿ ಆಗಿದೆ, ಅದ್ರ ಬಗ್ಗೆ ನಾನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಏನು 8 ಗ್ರಾಮ ಪಂಚಾಯತಿ ಬರುತ್ತೆ, 8 ಗ್ರಾಮ ಪಂಚಾಯತಿಯಲ್ಲಿ ಅತಿ ಹೆಚ್ಚು ಲೀಡ್ ಬರಬೇಕಾಗಿತ್ತು. ಆಗ ಅಲ್ಲಿ ಬಿಜೆಪಿಗೆ ಒಳಗೇಟಾಗಿದೆ, ರಾಜ್ಯ ನಾಯಕರಿಂದಲೇ ಒಳಗೇಟಾಗಿದೆ ಅನ್ನೋ ವಿಶ್ಲೇಷಣೆ ಆಗ್ತಾ ಇದೆ. ಖಂಡಿತ ಇಲ್ಲ. ನಾವು ಗ್ರಾಮೀಣ ಭಾಗದಲ್ಲಿ ಸುಮಾರು 5,000 ಲೀಡನ್ನು ನಾವು ನಿರೀಕ್ಷೆ ಮಾಡಿದ್ವಿ. ಆದರೆ ನಮಗೆ 1,600 ಲೀಡ್ ಬಂದಿರತಕ್ಕಂಥದ್ದು. ಸ್ವಲ್ಪ ಅಲ್ಲಿ ವ್ಯತ್ಯಾಸ ಆಗಿದೆ. ಏನೇನಾಗಿದೆ ವಿಮರ್ಶೆ ಮಾಡ್ತೇವೆ, ಕೂತು ಚರ್ಚೆ ಮಾಡ್ತೇವೆ. ಆದರೆ ಒಳ ಏಟು ಮತ್ತೊಂದು ಯಾವುದೋ ಪ್ರಶ್ನೆನೇ ಇಲ್ಲ. ನಾನು ಹೇಳ್ತೇನಲ್ಲ, ಬಾಗಲಕೋಟೆ ಇರ್ಬೋದು, ದಾವಣಗೆರೆ ದಕ್ಷಿಣ ಇರ್ಬೋದು, ಒಂದು ಸಂಘಟನೆ ಇದಕ್ಕಿಂತ ಹೆಚ್ಚು ವ್ಯವಸ್ಥಿತವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಮೇಘಣ್ಣವರು ವಿಭಾಗ ಪ್ರಭಾರಿ ಇಲ್ಲೇ ಇದ್ದಾರೆ, ರಾಮಚಂದ್ರಣ್ಣ ಇಲ್ಲಿದ್ದಾರೆ, ರೇಣುಕಣ್ಣ ಇಲ್ಲಿದ್ದಾರೆ, ಎಲ್ಲರೂ ಮುಖಂಡರು ಇಲ್ಲೇ ಇದ್ದಾರೆ. ನಾವು ಶಿಕಾರಿಪುರದಲ್ಲೂ ಈ ರೀತಿ ಚುನಾವಣೆ ಮಾಡಿರಲಿಲ್ಲ. ಬೆಳಗ್ಗೆ 7 ಗಂಟೆಗೆ ಅಧ್ಯಕ್ಷರು ಇಲ್ಲೇ ಇದ್ದಾರೆ. ಬೆಳಗ್ಗೆ 7 ಗಂಟೆಗೆ ಶಿವಕುಮಾರ್ ಎಲ್ಲರೂ ಕೂಡ ನಮ್ಮ ಮುಖಂಡರು ಸ್ನಾನ ಮಾಡ್ಕೊಂಡು ಬೆಳಗ್ಗೆ 7 ಗಂಟೆಗೆ ಬಿಜೆಪಿ ಕಾರ್ಯಾಲಯದಲ್ಲಿ ಕೂರ್ತಾ ಇದ್ರು. ನಿನ್ನೆ ದಿನ ಏನು ನಾವು ಟಾರ್ಗೆಟ್ ಇತ್ತು, ಎಷ್ಟು ಮತದಾರನ ತಲುಪಬೇಕಾಯಿತು, ಇವತ್ತೆಷ್ಟು ಹಳ್ಳಿಗಳಿಗೆ ಭೇಟಿ ಕೊಡಬೇಕು, ಆ ರೀತಿ ಬಹಳ ವ್ಯವಸ್ಥಿತವಾಗಿರ್ತಕ್ಕಂಥ ಚುನಾವಣೆ. ಇದಕ್ಕಿಂತ ಒಂದು ರಾಷ್ಟ್ರೀಯ ಪಕ್ಷವಾಗಿ
ಇದಕ್ಕಿಂತ ವ್ಯವಸ್ಥಿತ ಇನ್ನೊಂದು ಚುನಾವಣೆ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ವಿ ಹ್ಯಾವ್ ಪುಟ್ ಅವರ್ 100% ಎಫರ್ಟ್ಸ್. ಯಾವುದೇ ರೀತಿ ಅದರಲ್ಲಿ ಚ್ಯುತಿ ಆಗಿಲ್ಲ. ಸ್ಟ್ರಾಂಗ್ ರೂಮ್ ಓಪನ್ ಆಗಲಿಲ್ಲ, ಕೀಯನ್ನು ಒಡೆದಾಕಿದ್ರು, ಅದು ಅನುಮಾನ ವ್ಯಕ್ತಪಡಿಸಲಾಗಿದೆ. ಏನೇನು 2 ವರ್ಷ ಅಷ್ಟೇ ಬಿಡೋಣ. ಹೆಂಗಿದ್ರು ಕಾಂಗ್ರೆಸ್ನವರೇ ಹೇಳಿದ್ದಾರೆ, ఆయన 2 ವರ್ಷಕ್ಕೋಸ್ಕರ ಗೆಲ್ಲಿಸಿ ಅಂತೇಳಿ ಮತ್ತೆ BJP ಗೆಲ್ಲಕ್ಕೆ ಏನು ಬೇಕು ಅದನ್ನು ನಾವು ಮಾಡ್ತೇವೆ. ಥ್ಯಾಂಕ್ ಯು. ಚುನಾವಣಾಧಿಕಾರಿಗಳಿಗೆ ನಾವು ಅರ್ಜಿ ಇದನ್ನು ಕೊಡ್ತೀವಿ, ದೂರು ಕೊಡ್ತೀವಿ ಅಂತೇಳಿ ಏನು ಅದೇ ಸ್ಟ್ರಾಂಗ್ ರೂಮ್ ಬೀಗ ಹೊಡೆದು ಇದು ಮಾಡಿದ್ದಾರೆ, ಬೀಗ ಸಿಕ್ಕಿಲ್ಲ. ಮಾತಾಡ್ತೇನೆ ಬಿಡಿ. ಥ್ಯಾಂಕ್ ಯು. ಶೃಂಗೇರಿದಾಗ ಪೋಸ್ಟಲ್ ಓಟ್ಗಳನ್ನ ಇವರ ಏನೋ ಅಧಿಕಾರಿಗಳನ್ನ ಬಳಸಿ ಇರಲಿಲ್ಲ ಹಂಗೆ ಓಪನ್ ಮಾಡಿಬಿಟ್ಟಿದ್ದೀರಿ. ಚರ್ಚೆ ಮಾಡ್ತೇನೆ. ಪೂರ್ಣ ಮಾಹಿತಿ ತೊಗೊಳಕ್ಕಾಗಿದ್ದಿಲ್ಲ, ಯಾಕೆ ನನಗೂ ಕೂಡ ಪ್ರಾಮಾಣಿಕವಾಗಿ ಹೇಳ್ತೇನೆ. ದಾವಣಗೆರೆ ನಾವು ಭಾಳ ನಿರೀಕ್ಷೆಯಲ್ಲಿ ಇದ್ವಿ. ಬಾಗಲಕೋಟೆ ಸ್ವತಃ ಮುಖ್ಯಮಂತ್ರಿಗಳೇ ಗ್ಯಾರಂಟಿ 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 ಅಂತ ಏನು ಹೇಳ್ತಾ ಇದ್ರು ಮುಖ್ಯಮಂತ್ರಿಗಳು, ಆ ಗ್ಯಾರಂಟಿಗಳು ಕೊಟ್ಟರು ಕೂಡ ಬನ್ನಿ 15 ದಿನಗಳ ಸ್ವತಃ ಮುಖ್ಯಮಂತ್ರಿಗಳೇ ಬಂದು ಬಾಗಲಕೋಟೆ ಕೂತಾಗ. ಮತ್ತೆ ನೋಡಿ, ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ. ಈ ಗೃಹಲಕ್ಷ್ಮಿನ ಹಿಂದೂ ಕೂಡ ಹೇಳಿದ್ದೇನೆ. ಗೃಹಲಕ್ಷ್ಮಿ ಏನಾಗಿದೆ ಅಂತ ಹೇಳಿದ್ರೆ ಚುನಾವಣಾ ಲಕ್ಷ್ಮಿ ಆಗ್ಬಿಟ್ಟಿದೆ. ಚುನಾವಣಾ ಲಕ್ಷ್ಮಿ ಆಗಿದೆ. ಯಾವಾಗ ಉಪಚುನಾವಣೆ ಬರ್ತದೆ 4-5 ತಿಂಗಳ ಬಾಪ್ತು 3 ದಿನ ಮತದಾನ ಆಗ್ತಕ್ಕಂಥ 3 ದಿನಗಳ ಮುಂಚಿತವಾಗಿ ಕೊಡೋದು. ಇನ್ನು ನೆಕ್ಸ್ಟ್ ನೋಡ್ತಾ ಇರಿ, ಇವರು ಗೃಹಲಕ್ಷ್ಮಿ ಕೊಡೋದು ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಬಂದಾಗಲೇ 4 ತಿಂಗಳು 5 ತಿಂಗಳು ಪೆಂಡಿಂಗ್ ಇಟ್ಕೊಂಡ್ರೆ ಚುನಾವಣಾ ಲಕ್ಷ್ಮಿ ಆಗಿರುವಂಥದ್ದು. ಇದು ಖಂಡಿತ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿಯಲ್ಲ. ಅದೇನು ಮಾಡೋದು, ಅವರು ಅಧಿಕಾರದಲ್ಲಿದ್ದಾರೆ. ಆದರೆ ಇದರಿಂದನೇ ಮತ್ತೆ ಚುನಾವಣೆ ಗೆಲ್ತೇವೆ ಅನ್ನೋ ಭ್ರಮೆನಲ್ಲೇನಿದ್ದಾರೆ. ಇವತ್ತು ತಮಿಳುನಾಡಲ್ಲಿ ಏನಾಗಿದೆ ನೋಡಿದಿರಿ, ಅಲ್ಲೂ ಕೂಡ ಇದೇ ರೀತಿ ಫ್ರೀ ಬೀಸ್ ಕೊಟ್ಟು ಉಚಿತ 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 ಅಂತ ಹೇಳ್ಕೊಂಡು ಮನೆಗೆ ಖಚಿತವಾಗಿ ಕೂತಿದ್ದಾರೆ ಅಲ್ಲಿ ಸ್ಟಾಲಿನ್ ಅವರು. ಮುಂದೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಅದೇ ಆಗ್ತದೆ. ಥ್ಯಾಂಕ್ ಯು, ಧನ್ಯವಾದ.